ಮೊದಲ ಬಾರಿಗೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ತುಂಬ ಚೆನ್ನಾಗಿದ್ದೀನಿ. ಸುಧಾರಿಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಯುದ್ಧ ಮುಗಿಸಿ ಬಂದಿದ್ದೀನಿ. ಒಂದು ದೊಡ್ಡ ಅನುಭವ ಮತ್ತು ಭಾರಿ ದೊಡ್ಡ ವೇದಿಕೆ. ಅದರಲ್ಲೂ ಈ ಬಾರಿ ಅದಕ್ಕೆ ಸಿಕ್ಕಿದಂಥ ಪ್ರಸಿದ್ಧಿ ಕೂಡ ಎಕ್ಸ್ಪೆಕ್ಟೇ ಮಾಡೋಕ್ಕಾಗದಿರೋವಂಥದ್ದು. ಸೊ ದೊಡ್ಡ ಕಥೆ ಇದೆ ಅದರದ್ದು. ಸೊ ಅದನ್ನು ಹೇಳ್ಕೊಳ್ಳೋದಕ್ಕೇ ಪದಗಳು ಸಿಗಲ್ಲ ಆ ಅನುಭವನ. ಅಂದರೆ ಕೆಲವರು ಬಾಂಡಿಂಗ್ ಆಗೋದನ್ನು ನೋಡಿದ್ದೀವಿ ನಾವು. ಇಷ್ಟು ಸೀಸನಲ್ಲಿ ಎಲ್ಲ ಬಾಂಡಿಂಗ್ ಆಗ್ತಾರೆ, ಒಂದು ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಬಟ್ ನೀವು ಹಂಗೆ ಇರಲಿಲ್ಲ. ತಾನಾಯ್ತು, ನಾನು ಇರೋದೇ ಹೀಗೆ. ಆ್ಯಂಡ್ ಗಿಲ್ಲಿ ಒಂದು ಮಾತು ಹೇಳ್ತಾ ಇದ್ರು ನಮಗೆ, ನಾಟಕಕ್ಕೋಸ್ಕರ ಅಥವಾ ಕ್ಯಾಮ್ರಾಗೋಸ್ಕರ ಆಗಿದ್ದಿದ್ರೆ ಅವರು ಕ್ಲೀನ್ ಮಾಡೋದಾಗಿಲ್ಲ ಅಥವಾ ಇನ್ನೊಂದು ಅದು, ಬಟ್ ಆ ಶಿಸ್ತನ್ನು ಕೊನೆವರೆಗೂ ಉಳಿಸ್ಕೊಂಡ್ರಿ ಅಂತ ಒಂದು ಮಾತು ಹೇಳ್ತಾರೆ. ಸೊ ಅಲ್ಲಿ ಇನ್ನಷ್ಟು ಜನರ ಮನಸ್ಸನ್ನು ಗೆದ್ರಿ ನೀವು. ಇದ್ರ ಬಗ್ಗೆ ಹೇಳೋದಾದರೆ, ಆ್ಯಕ್ಚುಲಿ ಬಿಗ್ ಬಾಸ್ ಅನ್ನೋದು ಇದೆಯಲ್ಲ ಮ್ಯಾಮ್, ಅದು ಬೇರೆ ಬೇರೆ ಆ್ಯಂಗಲಲ್ಲಿ ತೆಗೋತಾರೆ. ಈಗ ಕೆಲವರಿಗೆ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿ ಹೋಗುತ್ತೆ ಬಿಗ್ ಬಾಸ್, ಇನ್ನು ಕೆಲವರಿಗೆ ಅದು ಆ ಹೀರೋ ಶೋ. ಸೊ ನಮಗೆ ಚಿಕ್ಕದ್ರಲ್ಲಿ ಒಂದು ಪ್ಯಾಷನ್ ಇರುತ್ತೆ ನಮಗೆ, ನಾನು ದೊಡ್ಡವನಾದ್ಮೇಲೆ ಹೀಗೆ ಮಾಡಬೇಕು, ಹೀಗೆ ಇರಬೇಕು, ನನ್ನ ವ್ಯಕ್ತಿತ್ವ ಹೀಗಿರಬೇಕು, ನಾನು ಹೀಗೆ, ನಮ್ಮ ಜಡ್ಜ್ಮೆಂಟ್ಗಳು ಹೀಗಿರಬೇಕು ಅಂತ. ಸೊ ಇದನ್ನೆಲ್ಲ